ನಮಸ್ಕಾರ ವೀಕ್ಷಕ ಬಂಧುಗಳೇ. ಓಂ ಗಜಾನನಂ ಭೂತಗಣಾದಿಸೇವಿತಂ ಕಪಿತ್ತ ಜಂಬೂ ಫಲಸಾರ ಭಕ್ಷಿತಂ ಉಮಾಸುತಂ ಶೋಕ ವಿನಾಶ ಕಾರಣಂ ನಮಾಮಿ ವಿಘ್ನೇಶ್ವರಾಯ ಪಾದಪಂಕಜಂ. ವೀಕ್ಷಕ ಬಂಧುಗಳೇ, ಇವತ್ತು ನಾನು ಅನಾರೋಗ್ಯ ಸುಧಾರಣೆಗಾಗಿ ಒಂದು ಪರಿಹಾರ ಹೇಳಕ್ಕಂತ ಬಂದೇನಿ. ಅದನ್ನ ಯಾವ ತರ ಮಾಡಬೇಕು, ಯಾರೆಲ್ಲ ಮಾಡ್ಬೇಕು ಅನ್ನೋದು ಹೇಳ್ತೇನೆ. ಮನಿ ಒಳಗೆ ಈಗ ಏನೋ ಅನಾರೋಗ್ಯ ಸಮಸ್ಯೆ ಅಂತ ಹಾಸಿಗೆ ಹಿಡಿದಿರ್ತಾರ, ಅಥವಾ ಮನಿ ಒಳಗೆ ಸಣ್ಣ ಪುಟ್ಟ ಕಿರಿಕಿರಿ ಅಂತಂದ್ರೆ ಈಗ ದವಾಖಾನೆ ಆಸ್ಪತ್ರೆಗೆ ತಪ್ಪೋದೇ ಇಲ್ಲ ಅಂತ ಮನೆಗಳು ಇರ್ತಾವ. ಮತ್ತೆ ಈಗ ಅನಾರೋಗ್ಯ ಸಮಸ್ಯೆ ಅಂತಂದ್ರೆ ತುಂಬಾ ದೇಹದಲ್ಲಿ ಅನಾರೋಗ್ಯ ಸಮಸ್ಯೆಗಳು ಕಾಣ್ತಾ ಇರ್ತಾವ. ಒಂದಿನ ಆರಾಮಿತ್ತಂದ್ರೆ ಒಂದಿನ ಆರಾಮಿರಲ್ಲ. ಅಂಥವ್ರಿಗೆ ಒಂಥರ ಪರಿಹಾರ ಹೇಳ್ತಾ ಇದ್ದೀನಿ. ಇದನ್ನ ನೀವು ಭಕ್ತಿಯಿಂದ ಮಾಡ್ಬೇಕು. ದೇವಿ ಪರಿಹಾರ ಇದು. ಇದನ್ನ ಯಾವ ತರ ಮಾಡ್ಬೇಕಪ್ಪ ಅಂತಂದ್ರ, ಒಂದು ಚರಗಿನಲ್ಲಿ, ಒಂದು ಕಳಶದಲ್ಲಿ ನೀರು ತುಂಬಬೇಕು. ತುಂಬಿದ ಕೊಡದಲ್ಲಿರೋ ನೀರು ತುಂಬಬೇಕು. ನೀರು ತುಂಬಿಟ್ಟು ಅದರಲ್ಲಿ ಬೇವಿನ ತಪ್ಪಲವನ್ನು ಹಾಕಿಡ್ಬೇಕು. ಬೇವಿನ ಎಲೆ ಟೊಂಗೆ ಇರತ್ತಲ್ಲ, ಎಸಳುಗಳು ತಗೊಂಡ್ ಬಂದ್ಬಿಟ್ಟು ಅದರಲ್ಲಿ ಹಾಕಿಡ್ಬೇಕು. ಹಾಕಿಟ್ಬಿಟ್ಟು ಅದನ್ನ ದೇವರ ಮುಂದೆನೆ ಇಡಬೇಕು. ಒಂದು ದೇವಿ ಫೋಟೋ ಅಥವಾ ಯಾವ್ದಾದ್ರು ದೇವಿ ಫೋಟೋ ಇದ್ರು ಪರವಾಗಿಲ್ಲ. ಇಲ್ಲ ಅಂತಂದ್ರೆ ರೇಣುಕಾ ದೇವಿ ಫೋಟೋದ ಮುಂದೆ ಅದನ್ನ ಪೂಜೆ ಮಾಡಿ ಇಡಬೇಕು. ಆ ನೀರನ್ನ ಪೂಜೆ ಮಾಡಿಬಿಟ್ಟು ಧೂಪ ದೀಪಗಳಿಂದ ದೇವಿಗೆ ಪೂಜೆ ಮಾಡಿಬಿಟ್ಟು ಸಂಕಲ್ಪ ಮಾಡ್ಕೋಬೇಕು. ಮನೆಯಲ್ಲಿ ಇಂತಹ ಅನಾರೋಗ್ಯ ಸಮಸ್ಯೆಗಳು ಬರ್ತಾ ಇದ್ದಾವೆ, ಇದರಿಂದ ನಮಗೆ ಮುಕ್ತಿ ಕೊಡಮ್ಮ, ಇದರಿಂದ ಪರಿಹಾರ ಮಾಡಮ್ಮ ಅಂತ ದೇವಿಗೆ ಸಂಕಲ್ಪ ಮಾಡ್ಕೋಬೇಕು. ನಿಮ್ಗೆ ಯಾವ ದೇವಿ ಬೇಕಾದ್ರೂ ಆ ದೇವಿದ ಇದನ್ನ ಸಂಕಲ್ಪ ಮಾಡ್ಕೋಬೇಕು. ಭಾವಚಿತ್ರನು ನಿಮ್ಗೆ ಯಾವ್ದೋ ದೇವಿ ಇಷ್ಟ ಆಗತ್ತಲ್ಲ ಆ ದೇವಿ ಫೋಟೋನೇ ಇಡಬೇಕು. ಆ ದೇವಿ ಹೆಸರಿಂದಾನೇ ನೀವು ಸಂಕಲ್ಪ ಮಾಡ್ಕೋಬೇಕು. ಬೇವಿನ ತಪ್ಪಲ ಮಾತ್ರ ಇಡ್ಲೇಬೇಕು ಕಳಸದಲ್ಲಿ. ಒಂದು ಕಳಸದಲ್ಲಿ ನೀರು ತುಂಬಿಟ್ಟು, ತುಂಬಿದ ಕೊಡದಲ್ಲಿರೋ ನೀರು ತುಂಬಿಟ್ಟು ಕಳಸದಲ್ಲಿ ಬೇವಿನ ತಪ್ಪಲಾನ ಬೇವಿನ ಎಲೆಗಳನ್ನ ಇಡಬೇಕು. ಇಟ್ಬಿಟ್ಟು ಪೂಜೆ ಮಾಡಿ ಸಂಕಲ್ಪ ಮಾಡಿಕೊಂಡು ಆ ನೀರನ್ನ ಒಂದು ದಿವಸ ಹಂಗೆ ಇಡಬೇಕು. ಅದನ್ನ ಪ್ರತಿ ಮಂಗಳವಾರ 5 ಮಂಗಳವಾರ ಈ ತರ ಮಾಡಬೇಕು ಸಂಕಲ್ಪಗಳನ್ನ. ಪ್ರತಿ ಮಂಗಳವಾರಕ್ಕೊಮ್ಮೆ ನೀವು ಅದನ್ನ ಕಳಶ ರೆಡಿ ಮಾಡಿಬಿಟ್ಟು 5 ಮಂಗಳವಾರ ಕಳಶ ರೆಡಿ ಮಾಡಿಬಿಟ್ಟು ಅವತ್ತೊಂದ್ ದಿವಸ ಬಿಡಬೇಕು ಪೂಜೆ ಮುಗಿಸಿ. ಮಂಗಳವಾರ ದಿವಸ ಮಾರನೇ ದಿವಸ ಮತ್ತೆ ನೀವು ಸ್ನಾನ ಮಾಡಿಬಿಟ್ಟು ಬೆಳಗ್ಗೆ ಏನು ತಗೋಬಾರ್ದು, ಹೊಟ್ಟೆಗೆ ಏನು ತಗೊಳ್ಳದೆ ಉಪವಾಸವನ್ನ ಮಾಡಿಬಿಟ್ಟು ಅವತ್ತು ಬೆಳಿಗ್ಗೆ ಆ ದೇವಿ ಪೂಜೆನ ಎಲ್ಲ ತೆಗೆದ್ಬಿಟ್ಟು ಕಳಸದಲ್ಲಿರೋ ನೀರನ್ನ ಮನೆಗೆಲ್ಲ ಚಿಂಪಡಿಸ್ಬೇಕು. ಯಾರಿಗೆ ಅನಾರೋಗ್ಯ ಸಮಸ್ಯೆ ಇದೆಯಲ್ಲ ಅವ್ರು ಒಂಚೂರು ಅದನ್ನ ಕುಡಿಬೇಕು. ಹೊಟ್ಟೆಗೆ ಕುಡಿದ್ಬಿಟ್ಟು ಅದಕ್ಕೆ ನೋಡಿ ನೀವು ಅದರಿಂದ ಎಷ್ಟೊಂದು ಚೇತರಿಕೆ ಆಗತ್ತೆ. ಮನೆಯಲ್ಲಿ ಏನೋ ಅನಾರೋಗ್ಯ ಸಮಸ್ಯೆಗಳಿದ್ರೂ ಪರಿಹಾರ ಆಗತ್ತೆ. ತುಂಬಾ ತೊಂದರೆಗಳನ್ನ ಅನುಭವಿಸ್ತಾ ಇರೋರಿಗೆ ತುಂಬಾ ಪರಿಹಾರ ಆಗತ್ತೆ. ಖಂಡಿತ ಇದರಿಂದ ಒಂದು ಒಳ್ಳೆ ಪರಿಹಾರ ಸಿಗತ್ತೆ ನಿಮ್ಗೆ. ಇದನ್ನ ಮಾಡಿ ನೋಡಿ, ಇದರ ಉಪಯೋಗವನ್ನ ಪಡೆದುಕೊಳ್ಳಿ. ನಮಸ್ಕಾರ ವೀಕ್ಷಕ ಬಂಧುಗಳೇ.